ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕೇಂದ್ರ ಮಟ್ಟದ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ತಾಲೂಕಾ ಮಟ್ಟದ ಮೊದಲನೆಯ ಪದಾಧಿಕಾರಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಮರ್ಪಿಸಿ ಶಿಷ್ಟಾಚಾರ ಪದ್ಧತಿಯಂತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎರಡು ಮಾತುಗಳನ್ನು ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಒಂದು ಕರ್ನಾಟಕ ರಾಜ್ಯದೊಳಗೆ ಈ ನೌಕರರ ಸಂಘದ ಒಂದು ವಿಚಾರ ಬಂದಾಗ, ಈ ಒಂದು ಸಂಘಟನೆಯ ಹೋರಾಟ ವಿಚಾರ ಬಂದಾಗ ಒಂದು ಭಾಸ ಏನಾಗತ್ತಪ್ಪ ಅಂತಂದ್ರೆ ತಾವು ಒಂದು ಸ್ವಲ್ಪ ಗಮನಿಟ್ಟು ಕಡೆ ಕೇಳ್ಬೇಕಂತೇಳಿ ನಮ್ಮ ಅಧ್ಯಕ್ಷರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀವಿ. ಯಾವುದೇ ಒಂದು NPS ಹೋರಾಟ ಬಂದ್ರೆ ಏನ್ ವಿಚಾರ ಮಾಡ್ತಾರೆ ಎಲ್ಲರೂ ಅಂದ್ರೆ ನಾವು NPS ನಾವು ಅಷ್ಟು ಸಪರೇಟ್ ಇದೇವಿ, ನಮ್ಗ ಒಬ್ಬ ರಾಜ್ಯಾಧ್ಯಕ್ಷದಾನು ನಾವ ಅಂತ ತಿಳ್ಕೊಂಡು ಅವ್ರು ಪ್ರತ್ಯೇಕ ಮಾಡುವ ರೀತಿ ಒಳಗೆ ಭಾಸ ಮಾಡತ್ತಾರ ಅಧ್ಯಕ್ಷರೇ. ಅದಕ್ಕೆ ಒಂದು ದಯಮಾಡಿ ಏನ್ ಮಾಡ್ರಂದ್ರ ರಾಜ್ಯ ಮಟ್ಟದ ಒಳಗ ಮುಖ್ಯ ಅಜೆಂಡಾದೊಳಗ NPS ಹಾಕೊಂಡ ಒಂದು ಸಮ್ಮೇಳನವನ್ನು ಮಾಡಿ ಅವರೆಲ್ಲರನ್ನೂ ಮೊದಲು ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಿಮ್ಗಾಗಿ ಐತಿ ಅನ್ನುವಂತ ಒಂದು ಬಿಂಬಿತವನ್ನು ಮಾಡ್ಬೇಕು. ಯಾಕಂತಂದ್ರೆ ನೀವು ಮೊನ್ನೆ ಸಲ ಮಾರ್ಚ್ 31ಕ್ಕೆ ಹೋರಾಟ ಮಾಡಿದಾಗ ಅವ್ರದ್ದು ಆದೇಶ ಮಾಡಿಸಿದರೆ ಆ ಆದೇಶವನ್ನು ಶ್ಲಾಘನೆ ಮಾಡುವಂತ ಕನಿಷ್ಠ ಸೌಜನ್ಯತೆಯೂ ಸಹ ಅವರಂತೆ ಒಂದಷ್ಟು ಮಂದಿ ಇಲ್ಲ. ಆ ಸೌಜನ್ಯತೆ ಅವರಂತೆ ಬರಬೇಕಾದ್ರೆ ಎಲ್ಲ ಕರ್ನಾಟಕ ರಾಜ್ಯದ NPS ನೌಕರರು ನಾವು ನೌಕರ ಸಂಘದ ಒಂದು ಸದಸ್ಯರದೇವಿ ಅನ್ನುವಂತ ಭಾವನೆ ಆಗೋ ರೀತಿಯೊಳಗೆ ನೀವು ಏನ್ ಮಾಡಿದ್ರೆ, ಯಾಕೆ ಈ ಮಾತು ಹೇಳ್ತಾರೆ, ಅವರು 2 ರಿಂದ 3 ಲಕ್ಷ NPS ನೌಕರರ ಆ ನೌಕರರು ಎಲ್ಲರ ಬಲ ನಮ್ಮ ನೌಕರ ಸಂಘಕ್ಕೆ ಬೇಕು. ಆ ದೃಷ್ಟಿಯೊಳಗೆ ಒಂದು ದೊಡ್ಡ ಸಮ್ಮೇಳನ ಮಾಡಲಿಕ್ಕೆ ತಾವು ಪ್ರಯತ್ನ ಮಾಡಿದ್ದಾರೆ. ಇಲ್ಲಿವರೆಗೆ ತಾವು ಏನು ಹೇಳಿದಿಲ್ಲ. ಒಂದು ಮಾತು ಹೇಳಿ, ಹಿಟ್ಲರ್ ಒಂದು ಮಾತು ಏನು ಹೇಳ್ತಾರಪ್ಪ ಅಂತಂದ್ರೆ, ಯಾವುದೇ ಒಬ್ಬ ನಾಯಕ ಸಭೆಗಳ ಮೇಲಿಂದ ಸಭೆಯನ್ನ ಮಾಡಿ ತಾನು ಮಾಡಿದಂತ ಸಾಧನೆಯನ್ನು ಹೇಳದೆ ಹೋದರೆ ಆತನ ಸಾಧನೆಗಳೆಲ್ಲ ಏನಕ್ಕಪ್ಪ ಅಂದ್ರೆ ಸೈಲೆಂಟ್ ಆಗಿರ್ತಾವ. ಹಂಗ ಅಧ್ಯಕ್ಷರು ಒಂದು ಮಾತು ಏನು ಹೇಳಿರಪ್ಪ ನಮಗಂದ್ರೆ, ತಾಲೂಕಾ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಮೇಲಿಂದ ಮೇಲೆ ಕಾರ್ಯಕಾರಿ ಸಮಿತಿಯನ್ನು ಸಭೆಯನ್ನು ಮಾಡ್ಬೇಕ. ಸಭೆಯೊಳಗೆ ರಾಜ್ಯ ಸಂಘದೊಳಗೆ ಏನ್ ನಡೆಯತಿ, ಜಿಲ್ಲಾ ಸಂಘದೊಳಗೆ ಏನ್ ನಡೆಯತಿ, ನಾವು ತಾಲೂಕಿನೊಳಗೆ ಏನ್ ಮಾಡ್ಬೇಕು ಅನ್ನುವಂತ ರೂಪರೇಷೆಗಳನ್ನ ತಿಂಗಳಲ್ಲಿ 1 ಸಲ 2 ಸಲ 2 ತಿಂಗಳಿಗೆ ಒಮ್ಮೆ 3 ಸಲ ಮಾಡ್ಕೊಂತ ಹೋದ್ರೆ ಅವೆಲ್ಲ ಕನಿಷ್ಠ ಅತಿ ತಳಮಟ್ಟದ ಎಲ್ಲ ನೌಕರರಿಗೆ ಮುಟ್ತಾವ. ಆ ಮುಟ್ಟಿದಾಗ ರಾಜ್ಯ ಮಟ್ಟದಾಗ ಆದದ್ದು ಜಿಲ್ಲಾ ಮಟ್ಟದಾಗ ಆದದ್ದು ಸಾಧನೆಗಳಿಗೆ ಗೊತ್ತಾದಾಗ ನಮ್ಮ ಆರ್ಗನೈಸಿಂಗ್ ಏನ್ ಬರಪ್ಪ ಅಂದ್ರೆ ಒಂದು ಶಕ್ತಿ ಬರ್ತದೆ. ಆದ್ದರಿಂದ ಏನು ನಮ್ಮ ರಾಜ್ಯ ಸಂಘದ ಒಂದು ಅಧ್ಯಕ್ಷರು ಇಲ್ಲಿವರೆಗೆ ಹೇಳಿದಾರೋ, ನೀವು ಇಲ್ಲಿಂದ ಹೋದ ತಕ್ಷಣ ಫಸ್ಟ್ಗೆ ಮೀಟಿಂಗ್ ಕರೀರಿ, ಅವ್ರು ಏನು ಹೇಳಿದ್ರು ಅದನ್ನೆಲ್ಲ ಮಾಡಕ್ ಪ್ರಯತ್ನ ಮಾಡಿ MLA ಅವ್ರ ಕಡೆ ಹೋಗಾಕ ನಾವು ನೀವೆಲ್ಲರೂ ಕೂಡಿದಾಗ MLA ಅವರ